ಹಾಯ್ ಫ್ರೆಂಡ್ಸ್, ಏನಂತ ನೋಡಿದ್ರೆ ಇಲ್ಲಿ ಗ್ಯಾಸ್ ಶೋರೂಮ್ ಹತ್ರ ಹೋಗ್ತಾ ಇದ್ದೆ. ಹೋಗಿ ಬ್ರೋ, ಇವ್ರು ಹೋಗ್ತಾರೆ ಅಂತ ಅವ್ರು ಜಾಗ ಬಿಟ್ಟರೆ ಅವ್ರು ನಾನು ಹೋಗ್ಲಿ ಅಂತ ನನಗೆ ಬಿಡ್ತಾವ್ರೆ. ಏನು ಮ್ಯಾಟ್ರ್ ಅಂತ ನೋಡಿದ್ರೆ ನೋಡಿ, ತಮಿಳ್ನಾಡು ಗಾಡಿಗೆ ಗಂಟೆ ಹೆಂಗೆ ಹೊಡಿದ್ದಾರೆ ಅಂದರೆ ಮಸ್ತಾಗಿ ಹೊಡಿದ್ದಾರೆ ನೋಡಿ. ಇವ್ರು ಮಾತ್ರ ಎಲ್ಲಿಂದ ಹೊಡಿತಾರೋ ಸ್ವಾಮಿ, ಸ್ಟ್ರೈಟಿಗಲ್ಲ ಆ ಸ್ಟ್ರೈಟಿಗೆ ಹೆಂಗೆ ಹೊಡೆದಿದ್ದಾರೆ ಅಂದರೆ ಗಂಟು ಹಂಗೆ ಒಂದು ಸ್ವಲ್ಪನೂ ಶೇಕಿಂಗ್ ಆಗಬಾರ್ದು, ಆ ಥರ ಹೊಡೆದಿದ್ದಾರೆ ಗಂಟು. ಅದೇ ತಮಿಳ್ನಾಡು ಗಾಡಿ ನಾನು ಬೇರೆ ನೋಡಿದ್ದೀನಿ, ವೆರೈಟಿಯಾಗಿ ಹಿಂಗೆ ಹೋಗಿ ಡಿಸೈನ್ ಎಲ್ಲ ಬೇರೆ ಮಾಡಿರ್ತಾರೆ, ಐಟಮ್ ತುಂಬ ಹೇಳ್ತಾರೆ. ಅದು ಒಳ್ಳೆ ಎಷ್ಟು ಮಸ್ತಲ್ವಾ, ಹಿಂಗೆ ಎಷ್ಟು ಜನ ಹಾಕೊಂಡು ಕಟ್ತಾರೆ ಅಂತ ಐಡಿಯಾ ಇಲ್ಲ. ನೋಡೋಣ ಯಾವಾಗ ಟೈಮ್ ಸಿಕ್ಕಿದಾಗ ಅದನ್ನು ಕ್ಯಾಚ್ ಮಾಡೋಣ. ನಾವು ಓಪನ್ ಗಾಡಿ ಓಡಿಸ್ತಾ ಇರುವಾಗಲ್ಲ ನಾವೇ ಗಂಟಾಡ್ಕೊತ ಇದ್ರಿ. ಅದು ಒಳ್ಳೆ ಗಂಟುಗಳು ಸ್ಟಾರ್ಟಿಂಗ್ ಕಲ್ತ್ಕೊಳ್ಳೋವಾಗ ತುಂಬಿಸ್ತಾ ಇದ್ರೆ, ತುಂಬಿಸಿ ಒಬ್ಬೊಬ್ಬರೇ ಬೆಡ್ ಲೋಡೆಲ್ಲ ತುಂಬಿದ್ರೆ ಹೈಟೈಟಾಗಿ ತುಂಬ್ತಾರ, ಮೇಲೆಲ್ಲ ಹತ್ತಿ ಇಲ್ದಿ ಎಲ್ಲ ಹಾಕಿ ಸುಸ್ತಾಗ್ಬಿಟ್ಟಿರ್ತೀವಿ. ಬಿಡಪ್ಪ ಏನೋ ಖುಷಿ ಕಟ್ಕೊಂಡ್ಬಿಟ್ರೆ ಅಂತ ನೋಡಿ ಒಂದು 100 ಕಿಲೋಮೀಟ್ರ್ ಹೋಗಿರ್ತೀವಿ, ನೋಡಿದ್ರೆ ಹಗ್ಗಕ್ಕೆ ಎಲ್ಲ ಲೂಸ್ ಆಗಿಬಿಟ್ಟಿರುತ್ತೆ. ಆದರೆ ಹಗ್ಗ ಹೊಡಿಯುವಾಗ ಇಬ್ಬರು ಇದ್ದರೆ ಗಚ್ಚಂತ ಮಸ್ತಾಗಿ ಹೊಡಿಬೋದು. ಒಬ್ಬರೆಲ್ಲ ಇದ್ದಾಗ ಸ್ವಲ್ಪ ಟಾಸ್ಕೆ ನಮ್ಮ ಪವರ್ ಮೇಲೆ ಡಿಪೆಂಡ್. ಅದೆಲ್ಲ ಹಾಕೊಂಡು ಹೊಡಿಯೋ ಗಂಟು ಮೇಲೆ ಅದೆಲ್ಲ ಅವಾಗ ಜಮಾನದಲ್ಲಿ ಹೊಸದಾಗಿ ಕಲ್ತ್ಕೊಂತಿದ್ರಲ್ಲ, ಅವಾಗ ಜಮಾನದಲ್ಲಿ ಇತ್ತು ಆ ಥರ ಎಲ್ಲ. ಒಳ್ಳೆ ಕಾಮಿಡಿ ಆದರೆ ಗಂಟು ರೋಡಲ್ಲಿ ಹೆಂಗಂದರೆ ಇವಾಗೆಲ್ಲ ಅದನ್ನು ಯೋಚನೆ ಮಾಡ್ತಾಯಿದ್ರೆ ನನಗೆ ನಗು ಬರ್ತೈತೆ. ಈಗ ಒಂಥರ ಹಂಗೆ ಏನಾಯ್ತು ಅಂದರೆ ಬೆಡ್ ಲೋಡ್ ತುಂಬ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಕಷ್ಟಪಟ್ಟೆ ಸ್ಟ್ರೈಟ್ ಎಲ್ಲ ಹಾಕ್ಕೊಂಡು ಹೋಗಿದ್ದೀನಿ. ನೋಡಿದ್ರೆ ಅಕ್ಕಾಗ ಎಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿರೋದೆಲ್ಲ ಲೂಸ್ ಆಗಿಬಿಟ್ಟಿರೋದು. ಹಿಂಗ ಮೇಲೆ ಎಸಿತಾ ಇದ್ದೀನಿ, ನೈಟಿಗೆ ಜರ್ಕೊಂಡು ಬರ್ತಾ ಇರೋದು ಹಿಂದೆ. ಯಾಕಂದ್ರೆ ಹಿಂದೆ ಫುಲ್ ಸ್ಲೋಪಲ್ಲಿ ಇರುತ್ತಲ್ಲ, ಅದಕ್ಕೆ. ಅದೇ ಒಳ್ಳೆ ಕಾಮಿಡಿ ಅದಲ್ಲ. ಇವಾಗ ಎಷ್ಟೇ ಮೇಲೆ ಇವಾಗೆಲ್ಲ ಏನಿಲ್ಲ, 2 ನಿಮಿಷ ಸೀದಾ ಡೋರ್ ಹಾಕೋದ್ನಾ ಸೀದಾ ಪಾಸ್ ಆಗ್ತಾ ಇರ್ತೀವಿ ಇವಾಗ ಕಂಟೈನರಲ್ಲಿ. ಅದು ಓಪನ್ ಗಾಡಿಯಲ್ಲಿ ಒಂಥರ ಮಜಾ ಇರುತ್ತೆ ಓಪನ್ ಗಾಡಿ ಓಡಿಸೋವಾಗ. ನಾನೆಲ್ಲ ಫಸ್ಟ್ ಕಂಟೈನರೆಲ್ಲ ಓಡಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದವ್ನು ಗೊತ್ತಾ. ನಾನೆಲ್ಲ ನಮ್ಮ ಹಳೆ ಓನರ್ ಹತ್ರ ಒಂದು ಓಪನ್ ಗಾಡಿ ಒಂದು ಕಂಟೈನರ್ ಇತ್ತು, ನಾನೆಲ್ಲ ಕಂಟೈನರ್ ಅದೇ ಇಲ್ಲ, ಓಪನ್ ಗಾಡಿ ಎಲ್ಲಣ ಕೊರ್ರಿ ಹೋಗ್ತೀನಿ ಅಂತ ಇದ್ದವ್ನು ನಾನೆಲ್ಲ. ಇವಾಗ ನೋಡಿದ್ರೆ ಕಂಟೈನರ್ ಬಿಟ್ಟರೆ ಬೇರೆ ಗಾಡಿ ಬೇಡ, ನಂತರ ಕಂಟೈನರ್ಗೆ ಸೆಟ್ ಆಗಿಬಿಟ್ಟಿದ್ದೀನಿ. ಏನು ಮಾಡೋದು ಅಷ್ಟೇ ಅಲ್ವಾ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ, ಒಂದ್ರ ಮೇಲೆ ಇದು ಮಾಡ್ತಾ ಇರೋಕ್ಕಾಗಲ್ಲ. ಯಾವ್ದು ಸೆಟ್ ಆಗುತ್ತೋ ಸ್ವಲ್ಪ ಹಾಗೆ ನಡ್ಕೊಂಡು ಹೋಗಬೇಕು. ಅದಕ್ಕೆ ನಿಮಗೆ ಸ್ವಲ್ಪ ಹೇಳೋಣ ಅಂತ. ಅದರ ನೀವು ಎಷ್ಟು ಜನ ಕಷ್ಟಪಟ್ಟಿದ್ದೀರಾ ಆಗಾಗ ಅವಾಗ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಅಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ.